ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಂತಾಕ್ಷರಿ ಸರಿ ಓಕೆ ಓಕೆ. ಈಗ ನಾವು 4 ಜನ ಒಂದ್ ಟೀಮ್, ಅವ್ರು 4 ಜನ ಒಂದ್ ಟೀಮ್. ನಾನು ಶುರು ಮಾಡ್ಬಿಡ್ತೀನಿ. ಓಕೆ. ನೀನಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಲಾ 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 ಇಂದ ಹೇಳಿ. La la la. Love me or hate me, kiss me or kill me. Oh darling, do something to me. La 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 la. ನಿಮ್ಗೂ ಲಾನೆ. ಲಲ್ಲ ಲಲ್ಲ ಲೋರಿ ದೂದ್ ಕಿ ಕಟೋರಿ. ಕನ್ನಡ 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 ಏ ಕನ್ನಡ. ಅಲ್ಲಿ ಕರೆಕ್ಟ್ ಡೌನ್ಲೋಡ್ ಬಂತು. ಲೇ ನಿಮ್ಮಮ್ಮನ ಮಗಳೇ, ನನ್ನನ್ನು ಕಂಡು ಯಾರಿವನೆಂದು ಹೇಳದೇನೆ ಅತ್ತೆ ಮಗಳೇ. ಸೂಪರ್. ಲೇ ಲೇ ಲೇ. ಲೋಕವೇ ಹೇಳಿದ ಮಾತಿದು, ವೇದವೇ ಸಾರವೇ ಕೇಳಿದು. ನಾಳಿನ ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವೆಲ್ಲಿ ಕೇಳಬಾರದು. ಪ್ರೀತಿ ಮಾಡಬಾರದು, ಮಾಡಿದರೆ ಹೆದರಬಾರದು. ದಾ ಹೇಳ್ರು. ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಇಂಥ ಹಾಡು ಮಕ್ಕಳಿಗೆ ಎಲ್ಲಿ ಗೊತ್ತಿರುತ್ತೆ? ಸರಿ, ಬೇರೆ ಏನಾದ್ರು ಬೇಗ ಬೇಗ. ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರೆಗೊಂಡ ಅಂತರಂಗ ಪ್ರಾಣ. ನಾಕಾಣೆ ನಾಕಾಣೆ ನನ್ನ ದೇವರಾಣೆ ಬಲ್ಲಾರಿ. ಮಾ ಇವ್ರಿಗೆ ಮಾ ಈಗ ಮಾಕೊಂಡ್ರು ಅಡಿ, ಅಡಿ. ಮಂಗಳದ ಈ ಸುದಿನ ಮಧುರವಾಗಲಿ. ತತ್ತ ಅಂತಾಕ್ಷರಿ ಸಾಕು, ಬೋರ್ ಆಗ್ತದೆ. ಅಂದ್ರೆ ಅಂತ್ಯಾಕ್ಷರಿನ ಅಂತ್ಯ ಮಾಡು ಅಂತ ಅಂತಿದ್ಯಾ? ಬೇರೆ ಏನಾದ್ರು ಇಂಟ್ರೆಸ್ಟ್ ಆಗಿರ್ಬೇಕು, ಅದೇನಾದ್ರು ಆಡೋಣ. ಇಂಟ್ರೆಸ್ಟಿಂಗ್ ಆಗ. ಒಂದ್ ನಿಮಿಷ ಬಂದೆ. ನಿಮ್ ಬೋಡ ತಾತ ಹೋಗಿದ್ದಾರೆ ಏನೋ ಇಂಟ್ರೆಸ್ಟಿಂಗ್ ತಗೊಂಡ್ ಬರಕ್ಕೆ. ಈಗ ನೋಡ್ತಾ ಇರು, ನಿಂಗೆ ಬೋರೇ ಆಗೋದಿಲ್ಲ. ಈಗ ಏನೋ ಒಂದ್ ಹಳೇ ತಗೊಂಬಂದ್ ಕೂತ್ಕೋತಾರ ನೋಡು. ತಾತ ಆಟ ಅಂತ ಹೇಳ್ಬಿಟ್ಟು ಏನೋ ಡೈರಿ ತಗೋ ಬಂದಿದ್ದೀರಾ? ಅಯ್ಯೋ, ಇದು ಬರೀ ಡೈರಿ ಅಲ್ಲಮ್ಮ, ಇದು ನೆನಪಿನ ಖಜಾನೆ. ನಿಮ್ಮಮ್ಮ ಚಿಕ್ಕ ಹುಡುಗಿಯಾಗಿದ್ದಾಗ ಬರೀತಾ ಇದ್ದ ಡೈರಿ. ಇದನ್ನ ನಾನು ಇವತ್ತಿಗೂ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಹೌದಾ, ಅಮ್ಮ ಬರ್ದಿರೋ ಡೈರಿನ ಇದು? ಹ್ಞೂ ಪುಟ್ಟ, ನಿಮ್ಮಮ್ಮನಿಗೆ ಆಗ್ಲಿಂದಾನು ಡೈರಿ ಬರೆಯೋ ಅಭ್ಯಾಸ. ಎಷ್ಟೇ ಆದ್ರೂ ಮೇಷ್ಟ್ರು ಮಗಳಲ್ವಾ, ಬೈ ಬರ್ತ್ ಬುದ್ಧಿಜೀವಿ. ಸುಮ್ಮನಿರ್ತೀಯಾ? ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓದ್ಲಾ? ಅಪ್ಪ ಅಪ್ಪ ಬೇಡ ಪ್ಲೀಸ್, ಅಪ್ಪ ಬೇಡಪ್ಪ. ಸುಮ್ಮನಿರಮ್ಮ, ಓದ್ತೀನಿ. ಅಪ್ಪ ಬೇಡ. ನೋಡು, ಓದಿದ್ರೆ ಹಳೆ ನೆನಪೆಲ್ಲ ಮತ್ತೆ ಬರುತ್ತೆ, ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿ. ಏನಪ್ಪ, ಓದ್ಲಾ ಮಕ್ಕಳ? ಇಲ್ಲಿದೆ ನೋಡಿ. ಇವತ್ತು ನಾನು ಶಾಲೆಯಲ್ಲಿ ತುಂಟುತನ ಮಾಡಿದೆ ಎಂದು ನಿರ್ಮಲಾ ಮೇಡಮ್ ನನಗೆ ಬೆತ್ತದಿಂದ ಹೊಡೆದರು. ಅಮ್ಮ ಕೇಳಿದಾಗ ಬಿದ್ದು ಬಿಟ್ಟೆ ಎಂದು ಸುಳ್ಳು ಹೇಳಿದೆನು. ನಂತರ ನನ್ನ ತಪ್ಪು ಅರಿವಾಗಿ ದೇವರ ಮುಂದೆ ಕುಳಿತುಕೊಂಡು ಸಾರಿ ಕೇಳಿದೆನು. ನೋಡಿದ್ಯಾ, ನಿಮ್ಮಮ್ಮ ಹೊಡ್ಸ್ಕೊಂಡಿದ್ದನ್ನ ಸುಳ್ಳು ಹೇಳಿದ್ದನ್ನೂ ಬರೆದಿದ್ದಾರೆ. ಆಮೇಲೆ ತನ್ನ ತಪ್ಪು ಅರ್ಥ ಆಗಿ ದೇವರ ಹತ್ರ ಸಾರಿ ಕೇಳಿದ್ದನ್ನೂ ಬರೆದಿದ್ದಾಳೆ. ಮಕ್ಕಳು ಅಂದ್ರೆ ಹೀಗಿರ್ಬೇಕು. ಅದಾಗಿರ್ಲಿ ತಾತ, ನಮ್ಮ ಮಮ್ಮಿನೂ
ಇದಾರ? ನಮ್ಮ ಮಮ್ಮಿ ನಂಬೋದಕ್ಕೆ ಆಗ್ತಾ ಇಲ್ಲ. ಅವ್ರು ತುಂಬಾ ಸ್ಟ್ರಿಕ್ಟ್. ಯಾಕೆಂದ್ರೆ ಅವ್ರು ಅವಾಗ ಮಮ್ಮಿ ಆಗಿರ್ಲಿಲ್ಲ, ನಿಮ್ ತರನೇ ಸ್ಟೂಡೆಂಟ್ ಆಗಿದ್ರು, ಅದಕ್ಕೇನೆ ಒದೆ ತಿಂದಿದ್ದು. ಅಯ್ಯೋ ಹೌದಲ್ವಾ, ನಂಗೆ ಗೊತ್ತೇ ಆಗಿಲ್ಲ. ಅದಕ್ಕೆ ಹೇಳೋದು ಜಾಸ್ತಿ ಹಾರಾಡಬಾರ್ದು, ಸೈಲೆಂಟ್ ಆಗಿರ್ಬೇಕು ಅಂತ. ನೀನಿನ್ನೂ ಬಚ್ಚ. ಏನಿಲ್ಲ, ನಾನು ಲಾಸ್ಟ್ ಇಯರ್ಗಿಂತ ದೊಡ್ಡವನಾಗಿದ್ದೀನಿ. ಡಿಸೆಂಬರ್ ಅಲ್ಲಿ ಚಿಕ್ಕವನಾಗಿದೆ, ಜಾನ್ವರಿಲಿ ದೊಡ್ಡವನಾದೆ. ಅದಂಗೆ 1 ಇಯರ್ ಕಳೀತಲ್ಲ. ಪಾಯಿಂಟ್. ಹಾ, ಈಗ ಇದನ್ನ ಕೇಳಿ. ಇದು ನನ್ನ ಫೇವರೆಟ್ಟು. ನಿಮ್ಮಮ್ಮ ಚಿಕ್ಕ ಹುಡುಗಿಯಾಗಿದ್ದಾಗಲೇ ಒಂದು ಕವನ ಬರೆದಿದ್ಲು. ರಾಜಕುಮಾರ ಒಂದಿನ ಕುದುರೆ ಮೇಲೆ ಬಂದು ನನ್ನನ್ನು ಹೊತ್ಕೊಂಡು ಹೋಗ್ತಾನೆ ಅಂತ. ಆ ವಯಸ್ಸಲ್ಲೇ ಕವಿತೆ ಬರೀತಿದ್ಲು. ಕವಿತ್ರಿ. ಹೌದಾ, ಅಷ್ಟು ಚಿಕ್ಕ ವಯಸ್ಸಲ್ಲ? ಅವ್ರಿಗೆ ಅವಾಗ್ಲೇನೆ ಅಷ್ಟನ್ನೆಲ್ಲ ಬುದ್ಧಿಶಕ್ತಿ ಇತ್ತು. ಎಷ್ಟಾದ್ರೂ ಟೀಚರ್ ಅಲ್ವಾ ಅಲ್ಲಿ. ಹೋ, ಅಮ್ಮ ಟೀಚರ್ ಅಲ್ವಾ, ಬ್ರೈನ್ ದೊಡ್ಡದಾಗಿರುತ್ತೆ. ನೀನೊಬ್ಳು ಬ್ರೈನ್ ದೊಡ್ಡದಾಗಿರುತ್ತಂತೆ. ಆ ಅಕ್ಕ ತಮ್ಮ ಇಬ್ರು ಸರಿಯಾಗಿದ್ದೀರಾ. ತಾತ, ಅದನ್ನ ರಾಜ್ಕುಮಾರ್ ಅಂತ ಹೇಳಿದ್ರಲ್ಲ, ಅದನ್ನ ಹೇಳಿ. ಹಾ, ಭೂಮಿ ಮೇಲೆ ಬಿದ್ದ ಪ್ರತಿಯೊಂದು ಮಳೆಯ ಹನಿಯು ಹೆಂಗೆ? ಸೂಪರ್, ಮೈಂಡ್ ಬ್ಲೋಯಿಂಗ್, ಆಸಮ್, ಬ್ಯೂಟಿಫುಲ್. ಚಪ್ಪಾಳೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಾವ ಮತ್ತೆ ನಾನು ಹೊರಡ್ತೀವಿ ಹಾಗಾದ್ರೆ. ನೀವು ಹೊರಡೋದ? ಓ, ಹಂಗೆಲ್ಲ ಹೋಗಂಗಿಲ್ಲ. ಇವತ್ತಿದ್ದು ನಾಳೆ ಹೋಗಿ. ಮೊಮ್ಮಕ್ಕಳು ಬಂದಿದ್ದಾರೆ, ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದು ಬೇಡವಾ? ಏನ್ ಹೇಳ್ತೀಯ ಮಂದಾಕಿನಿ? ಹೌದೌದು, ಕರೆಕ್ಟಾಗಿ ಹೇಳಿದ್ರಿ. ಇಲ್ಲ ಅಳಿ ಅಂದ್ರೆ ಭೂಮಿ ಇವತ್ತಿದ್ದೇ ಹೋಗ್ಬೇಕು ಕಂದ. ನೀವೇನ್ ಹೇಳ್ತೀರ ಮಕ್ಕಳ? ಹೌದು ಪಪ್ಪ, ಪ್ಲೀಸ್ ಪಪ್ಪ. ಪ್ಲೀಸ್ ಮಮ್ಮಿ. ಇಲ್ಲ ಅಣ್ಣ, ನಾಳೆ ಹೋಗೋಣ. ಪ್ಲೀಸ್ ಮಮ್ಮಿ. ಪ್ಲೀಸ್ ಪ್ಲೀಸ್. ಸರಿ. ಅಮೃತಧಾರೆ ನನ್ನೊಲವ ಅಮೃತಧಾರೆ